ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಒಟ್ಟು 38 ಪ್ರಶ್ನೆಗಳಿವೆ. ಈಗ ಮೊದಲನೇ ಪ್ರಶ್ನೆ ನೋಡೋಣ. 4 alternatives are given for each of the following questions in complete statements. Only one of them is correct or most appropriate. ಕರೆಕ್ಟ್ ಆಗಿರ್ತದೆ ಅಥವಾ ಮೋಸ್ಟ್ ಅಪ್ರೋಪ್ರಿಯೇಟ್ ಆಗಿರ್ತದೆ. ಚೂಸ್ ದ ಕರೆಕ್ಟ್ ಆಲ್ಟರ್ನೇಟಿವ್ ಆ್ಯಂಡ್ ರೈಟ್ ದ ಕಂಪ್ಲೀಟ್ ಆನ್ಸರ್ ಅಲಾಂಗ್ ವಿತ್ ಇಟ್ಸ್ ಲೆಟರ್ ಆಫ್ ಆಲ್ಫಾಬೆಟ್. ಎ ಬಿ ಸಿ ಡಿ ಯಾವುದು ಅಂತ ಅದನ್ನು ಕೂಡ ನೀವು ಮೆನ್ಷನ್ ಮಾಡಬೇಕು. ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್. ನೋಡಿ, ಕ್ವಶನ್ ಟ್ಯಾಗ್ ಬಹಳಷ್ಟು ಸಾರಿ ಕೇಳಿದ್ದಾರೆ, ಅದಕ್ಕೆ ಕ್ವಶನ್ ಟ್ಯಾಗ್ ಬಗ್ಗೆ ನಾವು ತಿಳ್ಕೋಬೇಕು. ಅದ್ರ ಬಗ್ಗೆ ಒಂದು ಕ್ಲಾಸನ್ನು ಮಾಡೋಣ. ಕ್ವಶನ್ ಟ್ಯಾಗ್ ಬಗ್ಗೆ. ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಇನ್ ದ ಗಾರ್ಡನ್. ಇಲ್ಲಿ ನೋಡಿ, ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಇನ್ ದ ಗಾರ್ಡನ್. ಇದನ್ನು ನಾವು ಕ್ವಶನ್ ಟ್ಯಾಗ್ ಹೇಗೆ ಮಾಡಬೇಕು? ಪ್ಲೇಯಿಂಗ್ ಇನ್ ದ ಗಾರ್ಡನ್, ಆರ್ ಪ್ಲೇಯಿಂಗ್ ಅಂತ ಇದೆ. ಇದನ್ನು ನೀವು ಸುಲಭವಾಗಿ ಯಾವ ರೀತಿ ಮಾಡಬೇಕು? ಆರಂಟ್ ದೇ ಅಂತಂತ ಮಾಡ್ಬೋದು. ಯಾಕಂದರೆ ಆರ್ ಪ್ಲೇಯಿಂಗ್ ಅಂತ ಇದೆ. ಆರ್ ದೇ, ಡೋಂಟ್ ದೇ ಅಂತ ಬರೋದೇ ಇಲ್ಲ. ನಿಮಗೆ ಕನ್ಫ್ಯೂಸ್ ಆಗುವು. ಆರ್ ದೇ ಅವರು ಆಡುತ್ತಿಲ್ಲವೇ ಅಂತ ನಕಾರಾತ್ಮಕವಾಗಿ ಕೇಳಬೇಕಾಗ್ತದೆ. ಇಲ್ಲಿ ಆನ್ಸರ್ ಇದು ಎ. ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್. ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದು ಅಂತ ಇಲ್ಲಿ ಒಂದು ಸಂಭಾಷಣೆ ಕೊಟ್ಟಿದ್ದಾರೆ ನೋಡಿ. ವಿಜಯ್, ಗುಡ್ ಮಾರ್ನಿಂಗ್ ಸರ್. ಡಾಕ್ಟರ್ ಪ್ರದೀಪ್, ವೆರಿ ಗುಡ್ ಮಾರ್ನಿಂಗ್. ವಾಟ್ ಕ್ಯಾನ್ ಐ ಡೂ ಫಾರ್ ಯು? ನಿನಗೆ ನಾನು ಏನು ಮಾಡ್ಬೋದು ಅಂತ ಕೇಳ್ತಾನೆ. ವಿಜಯ್ ಹೇಳ್ತಾನೆ, ಸರ್ ಐ ಆಮ್ ವಿಜಯ್, ಐ ಆಮ್ ಇಂಟ್ರೆಸ್ಟೆಡ್ ಇನ್ ಜಾಯ್ನಿಂಗ್ ಯೋಗಾ ಕ್ಲಾಸಸ್. ನಾನು ಯೋಗಾ ಕ್ಲಾಸ್ ಜಾಯಿನ್ ಮಾಡಬೇಕಂತಿದ್ದೀನಿ. ಕುಡ್ ಯು ಪ್ಲೀಸ್ ಗಿವ್ ಮಿ ದ ಡೀಟೇಲ್ಸ್. ನೀವು ನನಗೆ ವಿವರಣೆಯನ್ನು ವಿವರವನ್ನು ಕೊಡ್ತೀರಾ ಅಂತ ಡಾಕ್ಟರ್ ಪ್ರದೀಪ್, ಬೈ ಆಲ್ ಮೀನ್ಸ್ ಪ್ಲೀಸ್ ಗೋ ಥ್ರೂ ದಿಸ್ ಬ್ರೋಚರ್ ಅಂತ ಒಂದು ಇದನ್ನು ಬ್ರೋಚರನ್ನು ಕೊಡ್ತಾರೆ. ಗಿವಿಂಗ್ ಡೈರೆಕ್ಷನ್, ಸೀಕಿಂಗ್ ಪರ್ಮಿಷನ್, ರಿಕ್ವೆಸ್ಟ್, ಅಡ್ವೈಸ್. ಈ ಅಂಡರ್ಲೈನ್ಡ್ ವರ್ಡು ಯಾವುದು ಅಂತ ಕೇಳಿದರೆ, ಫಂಕ್ಷನ್ ಯಾವುದು ಅಂತ. ಇಲ್ಲಿ ನಿಮಗೆ ಸುಲಭವಾಗಿ ಗೊತ್ತಾಗ್ತದೆ. ಕುಡ್ ಯು ಪ್ಲೀಸ್ ಗಿವ್ ಮಿ ದ ಡೀಟೇಲ್ಸ್, ನನಗೆ ವಿವರವನ್ನು ಕೊಡ್ತೀರಾ ಅಂತ ಆತ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಆದ ಕಾರಣ ಇದು ಲ್ಯಾಂಗ್ವೇಜ್ ಫಂಕ್ಷನ್ ಇಲ್ಲಿ ರಿಕ್ವೆಸ್ಟ್. ಆನ್ಸರ್ ಸಿ, ಅಂದರೆ ವಿನಂತಿ ಮಾಡ್ಕೋತಾ ಇದ್ದಾನೆ ಅವನು. ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಅಪ್ರೋಪ್ರಿಯೇಟ್ ವರ್ಡ್ಸ್ ಟು ಕಂಪ್ಲೀಟ್ ಇಫ್ ಕ್ಲಾಸ್. ಇಲ್ಲಿ ನೋಡಿ, ಕ್ಲಾಸ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಹಲೋ ಸುಶೀಲಾ, ಯು ಆರ್ ಎ ಬಿಟ್ ಡೌನ್ ಟುಡೇ. Yes, Vinuta, we have lost the cricket match by just 2 runs. If your team had selected one more fast bowler, your team won the match. ಇಲ್ಲಿ ಏನಾಗ್ತದೆ? Your team would have won the match. ಇಲ್ಲಿ would have ಅಂತ ಆನ್ಸರ್ ಬರ್ತದೆ. will have, would not have, shall have, would have. Your team ಅಂತ ಬಂದಾಗ would have won the match ಅಂತ ಬರ್ತದೆ. Read the given conversation and select the infinitive. Rakshita, hello Rajeshwari, where did you go yesterday? Rajeshwari, I went to Mysore to see my uncle. ಇಲ್ಲಿ ನೋಡಿ, go, went to Mysore to see. ಇಲ್ಲಿ ಇನ್ಫಿನಿಟಿವ್ ಅಂತಂದರೆ ಏನು ಬರ್ತದೆ? ಇನ್ಫಿನಿಟಿವ್ನಲ್ಲಿ ಸಾಮಾನ್ಯವಾಗಿ 2 ಪ್ಲಸ್ ವರ್ಬ್ ಬರ್ತದೆ. ಇನ್ಫಿನಿಟಿವ್ ಅಂದರೆ ಸಾಮಾನ್ಯವಾಗಿ 2 ಪ್ಲಸ್ ವರ್ಬ್, ಯಾವುದಾದ್ರೂ ವರ್ಬ್ ಬರ್ತದೆ. ಇಲ್ಲಿ ನೋಡಿ, ಸಿ ಅಂತ ಬಂತು, ವರ್ಬ್ 2 ಅಂತಿದೆ. 2 ಪ್ಲಸ್ 1 ವರ್ಬ್ ಇದೆ, ಆದ ಕಾರಣ ಟು ಸಿ ಅನ್ನೋದು. ಇನ್ಫಿನಿಟಿವ್ ಅಂದರೆ 2 ಪ್ಲಸ್ ವರ್ಬ್. ಡೂ ಆ್ಯಸ್ ಡೈರೆಕ್ಟೆಡ್. ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ ಹ್ಯಾಸ್ 2 syllables? 2 syllables, ಕ್ಲಾಟರ್, ಡೈರೆಕ್ಷನ್, ಸ್ಕೂಲ್, ಸಿನೇಟರ್. ಇಲ್ಲಿ ಯಾವುದಕ್ಕೆ 2 syllable ಇದೆ ಅಂತಂದರೆ ಕ್ಲಾಟರ್. ಇಲ್ಲಿ ನೋಡಿ, TTER, ಕ್ಲಾಟರ್ ಅನ್ನೋದು 2 syllable ಇದ್ದಾವೆ. ರೈಟ್ ಡೌನ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್. ಬೀರ್ಬಲ್ ವಾಸ್ ನೋನ್ ಫಾರ್ ಹಿಸ್ ವೈಸ್, ನೋನ್ ಫಾರ್ ಹಿಸ್ ವಿಸ್ಡಮ್, ನೋನ್ ಫಾರ್ ಹಿಸ್ ವಿಸ್ಡಮ್ ಅಂತ ಬರ್ತದೆ. ನೋನ್ ಫಾರ್ ಹಿಸ್ ವಿಸ್ಡಮ್. ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಸುಟೇಬಲ್ ಲಿಂಕರ್. ಲಿಂಕರ್ ಸಾಮಾನ್ಯವಾಗಿ ಏನಿರ್ತದೆ? ಕಂಜಂಕ್ಷನ್. ಇಟ್ ಈಸ್ ವೆರಿ ಈಸಿ ಟು ಡಿಫೀಟ್ ಸಮ್ ಒನ್, ಇಟ್ ಈಸ್ ವೆರಿ ಹಾರ್ಡ್ ಟು ವಿನ್ ಓವರ್ ಸಮ್ ಒನ್. ಇದು ಇಟ್ ಈಸ್ ವೆರಿ ಈಸಿ ಟು ಡಿಫೀಟ್ ಸಮ್ ಒನ್. ಯಾರನ್ನಾದರೂ ಸೋಲಿಸುವುದು ಬಹಳ ಸುಲಭ, ಆದರೆ ಯಾರನ್ನಾದರೂ ಗೆಲ್ಲುವುದು ತುಂಬ ಕಷ್ಟ ಅಂತ. ಇಲ್ಲಿ ಆದರೆ ಅಂತ ಯೂಸ್ ಮಾಡ್ತೀವಿ, ಅಂದರೆ ಬಟ್ ಅಂತ ಬರ್ತದೆ. ಬಟ್ ಇಟ್ ಈಸ್ ವೆರಿ hard to win
over someone. Combine the word in column A with its collocative word in column B. ಇಲ್ಲಿ ನೋಡಿ ಬ್ರಿಸ್ಕ್, ಬ್ಯಾಗ್, ವಾಕ್, ಟೇಬಲ್, ವಾಟರ್. ಬಿರುಸಾಗಿ, ಚುರುಕಾಗಿ ನಡೆದರು ಅಂತ ಆಗ್ತದೆ. ಬ್ರಿಸ್ಕ್ ಅಂತಂದಲ್ಲಿ ವಾಕ್ ಅಂತ ಬರ್ತದೆ. ನೀವು ಕೇಳಿರ್ಬೋದು, ಬ್ರಿಸ್ಕ್ ವಾಕ್ ಮಾಡ್ರಿ ಅಂತ ಹೇಳ್ತಾರೆ. ವಾಕಿಂಗ್ ಹೇಗೆ ಮಾಡಬೇಕು? ಬ್ರಿಸ್ಕ್ ಆಗಿ ಸ್ವಲ್ಪ ಹೊತ್ತು ನಡಿಬೇಕು, ಬೆವರು ಬರೆಯೋ ಹಾಗೆ ನಡಿಬೇಕು ಅಂತ ಬ್ರಿಸ್ಕ್ ವಾಕ್ ಅಂತ ಹೇಳ್ತೀವಿ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ಇಲ್ಲಿ ಪ್ರಿಪೋಸಿಷನ್ ಬಗ್ಗೆ ನೀವು ಓದಬೇಕು. ಪ್ರಿಪೋಸಿಷನ್ ಏನು ಬರ್ತದೆ? ಚಿಲ್ಡ್ರನ್ ಆರ್ ಫಾಂಡ್. ಇಲ್ಲಿ ನೋಡಿ ಬೇರೆ ಬೇರೆ ಪ್ರಪೋಸಿಷನ್ ಹಾಕಿ ನೋಡಿದಾಗ ಯಾವುದು ಸರಿ ಅನಿಸುತ್ತೆ? ಆಫ್. ಚಿಲ್ಡ್ರನ್ ಆರ್ ಫಾಂಡ್ ಆಫ್ ಸ್ವೀಟ್ಸ್. ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಪ್ರಾಕ್ಟೀಸ್. ಪ್ರಾಕ್ಟೀಸ್ ಅನ್ನೋದು ಯಾವುದು? ಇಟ್ ಈಸ್ ಎ ನೌನ್. ಪ್ರಾಕ್ಟೀಸ್ ಅನ್ನೋದು ನಾಮಪದ, ನೌನ್. Practice makes us perfect. Fill in the blank using correct article. Mount Everest is dash highest peak in the world. ಇಲ್ಲಿ ನೋಡಿ ಎ ಆ್ಯನ್ ಯಾವುದು ಹೊಂದೋದಿಲ್ಲ. ಮೌಂಟ್ ಎವರೆಸ್ಟ್ ಅನ್ನೋದು ಇಟ್ ಈಸ್ ಎ ಯುನಿಕ್ ಥಿಂಗ್. ಇಟ್ ಈಸ್ ಓನ್ಲಿ ಒನ್ ಇನ್ ದ ವರ್ಲ್ಡ್. ಇಟ್ ಈಸ್ ಯುನಿಕ್ ಥಿಂಗ್. ಆದ ಕಾರಣ ದ ಅಂತ ಬರ್ತದೆ. ಯಾಕಂದರೆ ಇಲ್ಲಿ ಹೈಯೆಸ್ಟ್ ಅಂತ ಇದೆ, ಡಿಗ್ರಿ ಇದೆ, ಸೂಪರ್ಲೇಟಿವ್ ಡಿಗ್ರಿ ಇದೆ. ಅದಕ್ಕೆ ಮೌಂಟ್ ಎವರೆಸ್ಟ್ ಈಸ್ ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್. ದ ಅನ್ನೋದು ಒಂದು ಯುನಿಕ್. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರ್ಯಾಕೆಟ್. ಬಿ ಗೋ. ಇಲ್ಲಿ ನೋಡಿ, ಮಿಸ್ಸೆಸ್ ರೂಪಾ ಬಿ ಗೋ ಟು ಮೀಟ್ ದ ಡಾಕ್ಟರ್ ಟು ಡಿಸ್ಕಸ್ ಆನ್ ಹರ್ ಹೆಲ್ತ್ ಇಶ್ಯೂ ಟುಡೇ. ಬಿ ಗೋ ಅಂದರೆ ಮಿಸ್ಸೆಸ್ ರೂಪಾ ಈಸ್ ಗೋಯಿಂಗ್ ಟು meet the doctor to discuss on her health issue today. Use the word concentrate as noun in own sentence. ನೋಡಿ, ಕಾನ್ಸಂಟ್ರೇಟ್ ಅನ್ನೋದನ್ನು ನಾವು ನೌನ್ ಆಗಿ ಮಾಡಿದಾಗ ಏನಾಗ್ತದೆ? ಕಾನ್ಸಂಟ್ರೇಟ್ ಅನ್ನೋದನ್ನು ನೌನ್ ಆಗಿ ಮಾಡಿದಾಗ ಕಾನ್ಸಂಟ್ರೇಷನ್ ಅಂತ ಆಗ್ತದೆ. ಕಾನ್ಸಂಟ್ರೇಷನ್ ಅಂತ ಆಗ್ತದೆ. ಟ್ರೇಟ್ ಅನ್ನೋದು TRATION, ಕಾನ್ಸಂಟ್ರೇಷನ್ ಅಂತ ಆಗ್ತದೆ. ಇದನ್ನು ನಾವು ಯಾವ ರೀತಿ ಉಪಯೋಗ ಮಾಡಬೇಕು? To understand anything, concentration is very important. ಏನಂತ ಹೇಳ್ಬೋದು? To understand any subject, concentration is important. ಇಲ್ಲಿ ಬರೀಲಿಕ್ಕೆ ಇದಾಗೋದಿಲ್ಲ. Concentration is very important. Concentration is very important. To understand any subject, concentration is very important. ನೋಡಿ, change into comparative degree. Pawan is the most intelligent boy in our class. most intelligent, most ಅನ್ನೋದು ಇದೆ. ಇದನ್ನು ನಾವು ಮೋರ್ ಅಂತ ಮಾಡಿದರೆ ಏನಾಗ್ತದೆ? ಇದನ್ನು ನಾವೇನು ಮಾಡ್ಬೋದು? ಮೋರ್ ಇಂಟೆಲಿಜೆಂಟ್ ದ್ಯಾನ್ ಅಂತ ಬರ್ತದೆ. ಮೋರ್ ಅಂತ ಬಂದಲ್ಲಿ ದ್ಯಾನ್ ಅಂತ ಬರ್ತದೆ. ಮೋರ್ ಇಂಟೆಲಿಜೆಂಟ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ಅವರ್ ಕ್ಲಾಸ್. ನೀವು ಬರ್ಕೋಬಹುದು. ಪವನ್ ಈಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ಅವರ್ ಕ್ಲಾಸ್. Read the given conversation and change the underlined sentence into passive voice. ಇಲ್ಲಿ ನೋಡಿ, Aslesh had, what you are doing? Father, Aslesh, what are you doing? Aslesh had, I am writing a story. ನಾನು ಸಣ್ಣ ಕಥೆಯನ್ನು ಬರೀತಾ ಇದ್ದೀನಿ. ಸಣ್ಣ ಕಥೆಯು ನನ್ನಿಂದ ಬರೆಯಲ್ಪಟ್ಟಿತು ಅಂತ ಆಗಬೇಕು. ಅದಕ್ಕೆ ಅವನನ್ನು ಎ ಶಾರ್ಟ್ ಸ್ಟೋರಿ ಈಸ್ ರಿಟನ್ ಬೈ ಮೀ. I am writing a short story ಅನ್ನೋದು ಬದಲಿ a short story is
written by me. A short story is being written by me. Being written by me ಅಂತ ಆಗ್ತದೆ. A short story is being written by me. Read the following conversation and change the underlined sentence into reported speech. I met him in the college yesterday ಅಂತಾಯಿತು. ಹೇಮಂತ್, did you meet Akash? Yes, I met him in the college yesterday. ಇಲ್ಲಿ ಅಂಡರ್ಲೈನ್ ಸೆಂಟೆನ್ಸನ್ನು ರಿಪೋರ್ಟೆಡ್ ಸ್ಪೀಚ್ನಲ್ಲಿ ಹೇಳ್ರಿ ಅಂತಾರೆ. ಹೇಮಂತ್ ರಿಪ್ಲೈಡ್ ದ್ಯಾಟ್ he met him, he had met him, he had met him, in the college previous day. ಅಂದರೆ ಹಿಂದಿನ ದಿನಾನೇ ಅವನು ಭೇಟಿಯಾಗಿದ್ದಾನೆ ಕಾಲೇಜ್ನಲ್ಲಿ ಅಂತ. ಪ್ರೀವಿಯಸ್ ಡೇ. He had met him in the college previous day. The following paragraph has 2 errors. Edit the paragraph and rewrite it in the answer booklet. Mahesh had met with an accident last Saturday. He was injured serious. Then he was admitted to the hospital. Now he is out of danger. Spelling mistake to be corrected. Adverbial mistake to be corrected. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನಿದೆ ನೋಡಿ. ಮಹೇಶ್ ಹ್ಯಾಡ್ ಮೆಟ್ ವಿತ್ ಎನ್ ಆಕ್ಸಿಡೆಂಟ್ ಲಾಸ್ಟ್ ಸ್ಯಾಟರ್ಡೇ. ಕಳೆದ ಶನಿವಾರ ಮಹೇಶನಿಗೆ ಅಪಘಾತವಾಯಿತು. ಅವನು ಒಂದು ಅವನಿಗೆ ಅಪಘಾತವು ಮಾಡಲ್ಪಟ್ಟಿತು ಅಂತ. ಮಹೇಶ್ ಮೆಟ್ ವಿತ್ ಎನ್ ಆಕ್ಸಿಡೆಂಟ್ ಅಂದಮೇಲೆ ಲಾಸ್ಟ್ ಅಂತ ಅನ್ನೋದಿಲ್ಲಿ ಲಾಸ್ಟ್ LAST, ಕಳೆದ ಶನಿವಾರ ಅನ್ನೋದು LAST ಅಂತ ಆಗಬೇಕು. ಹಿ ವಾಸ್ ಇಂಜೂರ್ಡ್ ಸೀರಿಯಸ್ ಅಲ್ಲ, ಈಗ ನಿಮ್ಗೆ ಸರಳವಾಗಿ ಮಾತಾಡಬೇಕಾದ್ರೆ ಗೊತ್ತಾಗುತ್ತೆ. ಹಿ ವಾಸ್ ಇಂಜೂರ್ಡ್ ಸೀರಿಯಸ್ಲಿ, ಗಂಭೀರವಾಗಿ ಅವನಿಗೆ ಗಾಯಗಳಾಯಿತು. ಹಿ ವಾಸ್ ಇಂಜೂರ್ಡ್ ಸೀರಿಯಸ್ಲಿ, ಇಲ್ಲಿ SLY ಅಂತ ಬರ್ತದೆ, ಸೀರಿಯಸ್ಲಿ. ದೆನ್ ಹಿ ವಾಸ್ ಅಡ್ಮಿಟೆಡ್ ಟು ಹಾಸ್ಪಿಟಲ್. ನವ್ ಹಿ ಈಸ್ ಔಟ್ ಆಫ್ ಡೇಂಜರ್ ಅಂದಮೇಲೆ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕು LOST ಇದ್ದುದು LAST ಆಯಿತು, ಸೀರಿಯಸ್ ಅಂತಿದ್ದು ಸೀರಿಯಸ್ಲಿ ಅಂತ ಆಯಿತು. ಇನ್ನೇ ಮುಂದಿನ ಪ್ರಶ್ನೆಗಳೆಲ್ಲ ನಿಮ್ಮ ಪಠ್ಯಕ್ಕೆ ಸಂಬಂಧಿಸಿದವೆ. ಇವನ್ನು ನಾನು ವಿವರವಾಗಿ ಹೇಳೋದಿಲ್ಲ, ನೀವು ಪ್ರಶ್ನೋತ್ತರಗಳನ್ನು ನಿಮ್ಮ ಪಠ್ಯಗಳಲ್ಲಿ ನೋಡ್ಬೋದು. Answer the following questions in 2 to 3 sentences each. Why did Ambedkar stress the importance of constitutional methods to achieve social objectives? As a student, Ambedkar had a great thirst for books. Support this statement with reference to the text. What makes you to think that Aunt Sushila had supported Anand's family? Pandit Ravi Shankar Sitar Maestro deserves our appreciation. Support this statement. Why do you think the jazz player keeps his head down? How do you say that the sub-inspector Mr. Patil's visit to Mohan's family helped them? What makes you to think that the student march was quite different? Briefly explain about the dreams of Hanif Uddin. How do you say that life for Hanif in the beginning was never a smooth sail? Answer the following questions in 5 to 6 sentences each. Narrate Swami's dreadful experience when he was lying under the bench. How does the poet V.K. Gokak prize the beauty and technological progress of our country in the poem The Song of India? Read the following extracts and answer the following questions that follow. Whom can I call? He asked quickly, fearing that she would black out once more. Who does I refer to? What does the phrase blackout mean? Why did the speaker want to call? It took months of negotiation to come to an understanding with the old man. Who does the old man refer to? What does it refer to? Why did it take months of negotiation to come to an understanding with the old man? We will have to look for a new school. Who is the speaker here? For whom do they need to look for a new school? Why do they want to look for a new school? Querulous, I said.
Is there no song that can I sing of you? Who does I refer to? With whom does the speaker querulous? Why is the speaker querulous? Given below is a profile. Write a paragraph using the clues given below. ನೋಡಿ ಇಲ್ಲೊಂದು ಕ್ಲೂಸ್ ಕೊಟ್ಟಿದ್ದಾರೆ. ಇಟ್ ಈಸ್ ಎ ಪ್ರೊಫೈಲ್. ಇದನ್ನು ಯೂಸ್ ಮಾಡಿ ಯು ಹ್ಯಾವ್ ಟು ರೈಟ್ ಎ ಪ್ಯಾರಾಗ್ರಾಫ್. ನೇಮ್ ಸ್ವಾಮಿ ವಿವೇಕಾನಂದ, ಅರ್ಲಿಯರ್ ನೇಮ್ ನರೇಂದ್ರನಾಥ್ ದತ್ತ, born January 12th 1863. Parents Vishwanath Datta, Bhuneshwari Devi, disciple of Sri Ramakrishna Paramahamsa. Works Raja Yoga, Karma Yoga, My Master. Greatness humanitarian, social reformer, founder of Ramakrishna Mission. Death July 4, 1902. Develop a story using the clues given below. A great learned Pandit, expert in many languages, visits Sri Krishnadevaraya's royal assembly. Challenges to find mother tongue. Tenali Krishnarama accepts challenge. Pandit slept, whispers and tickles soft feather in her ears. Pandit shouts in Telugu. Telugu is the mother tongue. Everyone praises Tenali Raman's wittiness. Study the picture given below. Write a description of an account of what the picture suggests to you in a paragraph. What this picture suggests, you have to write in a paragraph. This alternative question is only for visually impaired candidates. ನೋಡಿ, ಯಾರಿಗೆ ದೃಷ್ಟಿ ಕಾಣೋದಿಲ್ಲ ಅವರಿಗೆ ಬೇರೆ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಯೂಸ್ ದ ಫಾಲೋವಿಂಗ್ ಫ್ರೇಸಸ್ ಇನ್ ಸೆಂಟೆನ್ಸ್ ಆಫ್ ಯುವರ್ ಓನ್. ಗಿವ್ ಅಪ್, ಇನ್ ಫ್ರಂಟ್ ಆಫ್, ಪುಟ್ ಆನ್. ಕೋಟ್ ಫ್ರಮ್ ಮೆಮರಿ. My day dash dash play and dash dash day, or the quality dash dash of heaven upon dash 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 takes. Read the following passage, answer the questions that follow. Once a little boy was angry with his mother. He shouted at her, I hate you, because of fear of reprimand. He ran out of the house. He ran up to the valley. There is a desperation. He shouted, I hate you, I hate you. There came back an echo, I hate you, I hate you. The boy scared because he has never heard an echo before. He ran back to his mother for protection. Then he said that there was a bad boy in the valley who'd shout, I hate you, I hate you. The mother understood the fact. She said, go back to the valley and shout, I love you, I love you. The boy ran up to the valley and shouted, I love you, I love you. There came back an echo, I love you, I love you. I love you. This taught boy a lesson. Our life is like an echo. We'd get back what we give. Why did the boy run up to the valley? What lesson did the boy learn from the incident? Answer the following questions in about 8 to 10 sentences. Bring out the summary of the poem Grandma Climbs a Tree in your own words. Describe the physical appearance and artistic talent of jazz player in your own words. Write an essay on any one of the following: COVID-19 preventive measures and vaccination, students' role in promoting national integration, internet, its uses in the field of education. Write a letter using the information given below. Imagine that you are Vikas Impana, resident of 119 MG Road, Tirthahalli. Write a letter to your younger sister advising her not to neglect sports and games and to participate in sports day in her school. Or write a letter to the manager of your nearby bank requesting him or her to open SBI account. This carries 5 marks. Here this completes your second language English question paper. We will again meet you with other question paper. Don't forget to watch our channel. Watch our channel continuously and regularly. I will soon start answering your questions, and about grammar and composition also I am doing some classes